UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹೊಳಗುಂದಿ ಗ್ರಾಮದ ಗ್ಲೋಬಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಮಂಗಳವಾರ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ಉದ್ಘಾಟಿಸಲಾಯಿತು. ದಲಾಯತ್ ಸುಬಾನ್ ಸಾಬ್ ವೆಲ್ಫೇರ್ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷ ಅಬ್ದುಲ್ ರಫಿ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿ, ಕ್ರೀಡೆಗಳು ಶಾರೀರಿಕ ಮಾನಸಿಕ ಆರೋಗ್ಯವನ್ನು ಸುಧಾರಿಸುವ ಮೂಲಕ ಶಿಸ್ತು ಸಂಯಮ ಬೆಳೆಸುವಲ್ಲಿ ಸಹಕಾರಿಯಾಗಿವೆ ಎಂದರು. ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಬಲವಾದ ಆತ್ಮವಿಶ್ವಾಸ ಬೆಳೆಯುತ್ತದೆ. ಇದು ಒತ್ತಡವನ್ನು ನಿಭಾಯಿಸಲು, ಸವಾಲುಗಳನ್ನು ಎದುರಿಸಲು ಸಹ ಸಹಾಯ ಮಾಡುತ್ತದೆ ಎಂದರು. ಹೊಳಗುಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂಚಿ ದಡಾರಪ್ಪ ಕ್ರೀಡಾ ಜ್ಯೋತಿ ಬೆಳಗಿಸಿ ಮಾತನಾಡಿ, ಕ್ರೀಡೆಯಲ್ಲಿ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಲು ಸ್ಪರ್ಧೆಯನ್ನು ಆನಂದಿಸಿ ಕ್ರೀಡಾಪಟುಗಳೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸುವ ಮೂಲಕ ಸ್ಫೂರ್ತಿದಾಯಕವಾಗಿ ಆಟವಾಡಿ ಎಂದರು. ಪದವಿ ಪೂರ್ವ ಕಾಲೇಜಿನ ತಾಲೂಕು ನೋಡಲ್ ಅಧಿಕಾರಿ ಕೋರಿ ಹಾಲೇಶ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಯ್ಯನ್ ಕೊಟ್ರಗೌಡ ಮಾತನಾಡಿದರು. ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ರಫಿ ಅಹಮದ್ ಖವಾಸ್ ಕ್ರೀಡಾಪಟುಗಳಿಗೆ ಕ್ರೀಡಾ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಉಪನ್ಯಾಸಕರ ಸಂಘದ ಅಧ್ಯಕ್ಷ ಬಸಟ್ಟಿ ಪ್ರಕಾಶ್, ವಿಜಯನಗರ ಜಿಲ್ಲಾ ಗ್ರೇಡ್ 1 ದೈಹಿಕ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿ ಎಂಕಾನಾಯ್ಕ್, ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ PK ಪಾಟೀಲ್, ಗ್ರೇಡ್ 1 ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ಬಳ್ಳಾರಿ, ಗ್ರೇಡ್ 2 ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ M ಶಿವಪ್ಪ, ಗ್ಲೋಬಲ್ ಪದವಿ ಪೂರ್ವ ಕಾಲೇಜಿನ ಆಡಳಿತಾಧಿಕಾರಿ D ಕರೀಂ ಸಾಬ್, ಪ್ರಾಂಶುಪಾಲರಾದ ಅಶ್ವಿನಿ ಕುಮಾರ್, ಸಂತೋಷ್ ಥಾಮಸ್, GBR ಕಾಲೇಜಿನ ಪ್ರಾಚಾರ್ಯ ಅಮರೇಗೌಡ N ಪಾಟೀಲ್, ಉಪನ್ಯಾಸಕ ಶಂಕರ ಬೆಟಗೇರಿ ಹಾಗೂ ತಾಲೂಕಿನ ವಿವಿಧ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು. ಉಪನ್ಯಾಸಕ ಮಹಾದೇವ್ ಸೋಗಿ, ಬಸವರಾಜ್, ಅಬು ಸಾಲೇಹ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಶಿವಶಂಕರ ಪದವಿ ಪೂರ್ವ ಕಾಲೇಜರು ಧನ್ಯವಾದಗಳು. ನಂತರದಲ್ಲಿ ಹೂವಿನಡೆ ಮಲ್ಲಿಗೆನಾಡಿನ ಹೆಮ್ಮೆಯ ಕಾಲೇಜು GBR PU ಕಾಲೇಜಿನ ವಿದ್ಯಾರ್ಥಿಗಳು ವಂದನೆಯನ್ನು ಸ್ವೀಕರಿಸುತ್ತಾರೆ. GBR ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ದೊಡ್ಡ ಹೃದಯದ ಧನ್ಯವಾದಗಳು. ನಂತರದಲ್ಲಿ ಸ್ವಾಮಿ ವಿವೇಕಾನಂದ ಕಾಲೇಜ್ ಒಳಗು ಈ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ವಂದನೆಯನ್ನು ನೀಡುತ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದ ಕಾಲೇಜ್ ಒಳಗುವವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಂತರದಲ್ಲಿ ಶ್ರೀ ಸಿದ್ದೇಶ್ವರ ಜಗದ್ಗುರು PU ಕಾಲೇಜ್ ಇಟಗಿ ಈ ಕಾಲೇಜಿನ ವಿದ್ಯಾರ್ಥಿಗಳು ವಂದನೆಯನ್ನು ನೀಡುತ್ತಾ ಇದ್ದಾರೆ. ಸಿದ್ದೇಶ್ವರ ಜಗದ್ಗುರು PU ಕಾಲೇಜ್ ಇಟಗಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. VKK ಪದವಿ ಪೂರ್ವ ಕಾಲೇಜ್ ಹಿರಿಯಡಗಲಿ, ನಂತರದಲ್ಲಿ VKK ಪದವಿ ಪೂರ್ವ ಕಾಲೇಜ್ ಹಿರಿಯಡಗಲಿ ಈ ಕಾಲೇಜಿನ ಎಲ್ಲ ಕ್ರೀಡಾಪಟುಗಳು ವಂದನೆಯನ್ನು ನೀಡುತ್ತಾ ಇದ್ದಾರೆ. ಈ ವಿದ್ಯಾರ್ಥಿನಿಯರಿಗೆ ಕ್ರೀಡಾಪಟುಗಳಿಗೆ ಯಶಸ್ವಿಯಾಗಿ ಎಂದು ಹಾರೈಸ್ತಾ ಇದ್ದಾರೆ. ನಂತರದಲ್ಲಿ ಪಟ್ಟೇದು ಸಿದ್ದಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆ ಹೋಗಿ ಈ ಶಾಲೆಯ ವಿದ್ಯಾರ್ಥಿನಿಯರು ಕ್ರೀಡಾಪಟುಗಳು ವಂದನೆಯನ್ನು ನೀಡುತ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ನಂತರದಲ್ಲಿ SSK ಗರ್ಲ್ಸ್ ಗವರ್ಮೆಂಟ್ PU ಕಾಲೇಜ್ ಹೂವಿನಡಗಲಿ, SSK ಗರ್ಲ್ಸ್ ಗವರ್ಮೆಂಟ್ PU ಕಾಲೇಜ್ ಹೂವಿನಡಗಲಿ ಈ ಶಾಲೆಯ ಕಾಲೇಜಿನ ವಿದ್ಯಾರ್ಥಿಗಳು ವಂದನೆಯನ್ನು ನೀಡುತ್ತಾ ಇದ್ದಾರೆ. ನಂತರದಲ್ಲಿ SVBP PUC ಕಾಲೇಜ್ ಮಾಗಳ, ನಂತರದಲ್ಲಿ SVBP PU ಕಾಲೇಜ್ ಮಾಗಳ ಈ ಕಾಲೇಜಿನ ವಿದ್ಯಾರ್ಥಿನಿಯರು ಕ್ರೀಡಾಪಟುಗಳು ವಂದನೆಯನ್ನು ನೀಡುತ್ತಾ ಇದ್ದಾರೆ. ನಂತರದಲ್ಲಿ JPC ಕಾಲೇಜಿನ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಶ್ರೀ ಅಬ್ದುಲ್ ರಫಿ ಸರ್ ಅವರೇ, ಹಾಗೆಯೇ ಈ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರೇ, ನಮ್ಮ ತಾಲೂಕಿನ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರೇ, ಪತ್ರಿಕಾ ಮಾಧ್ಯಮದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ರೀಡಾಭಿಮಾನಿಗಳೇ, ತಮ್ಮೆಲ್ಲರಿಗೂ ನಮಸ್ಕಾರಗಳು. ಈ ಒಂದು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಗ್ಲೋಬಲ್ ಪದವಿ ಪೂರ್ವ ಕಾಲೇಜಿನ ಈ ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂಥ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಕ್ರೀಡೆ ಅನ್ನುವಂಥದ್ದು ನಮ್ಮ ಹುಮ್ಮಸ್ಸನ್ನು ಹೆಚ್ಚು ಮಾಡುತ್ತೆ, ಧೈರ್ಯವನ್ನು ಹೆಚ್ಚು ಮಾಡುತ್ತೆ, ಶಿಸ್ತನ್ನು ಹೆಚ್ಚು ಮಾಡುತ್ತೆ. ಅದಕ್ಕೆ ತಕ್ಕಂತೆ ನಿಮ್ಮ ಪ್ರತಿಫಲ ಇದೆ ವಿದ್ಯಾರ್ಥಿಗಳೇ. ಬಹುಮುಖ್ಯವಾಗಿ ನಾವು ಗ್ಲೋಬಲ್ ಪದವಿ ಪೂರ್ವ ಕಾಲೇಜಿನವರನ್ನು ಕೇಳಿಕೊಂಡಾಗ ಈ ಕಾಲೇಜಿನ ಅಧ್ಯಕ್ಷರು ಬಹಳ ಸಂತೋಷದಿಂದ ಕ್ರೀಡಾಕೂಟವನ್ನು ನಡೆಸಿಕೊಳ್ಳಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ನಮ್ಮ ಇಲಾಖೆಯ ಮೂಲಕ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಹಪಠ್ಯದಲ್ಲಿ ಜೀವನದಲ್ಲಿ ಬೇಕಾಗಿರುವಂತಹ ನೈತಿಕ ಮೌಲ್ಯಗಳನ್ನ
ಶಿಸ್ತನ್ನ ಕಲೀಲಿಕ್ಕೆ ಈ ಒಂದು ಪಠ್ಯೇತರ ಅಥವಾ ಸಹಪಠ್ಯ ಚಟುವಟಿಕೆಗಳು ನಮಗೆ ಯಾವಾಗಲೂ ಕೂಡ ಸಹಕಾರಿಯಾಗಿದ್ದಾವೆ. ಅಂತ ರೀತಿಯಲ್ಲಿ ಅರಿಸ್ಟಾಟಲ್ ಹೇಳುವಂತೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಕ್ಕಂಥ ಮಾತು ನಮಗೆಲ್ಲರೂ ಕೂಡ ವೇದವಾಕ್ಯ ಆಗಿದೆ. ಅಂತ ರೀತಿಯಲ್ಲಿ ನಾವು ಸದೃಢ ದೇಹವನ್ನು ಹೊಂದಿದ್ರೆ ಸದೃಢ ಮನಸ್ಸನ್ನು ಹೊಂದಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಮಗೆ ಆ ಒಂದು ವಿಚಾರಕ್ಕೆ ಕ್ರೀಡೆಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು. ಇವತ್ತು ಕ್ರೀಡಾಕೂಟದಲ್ಲಿ ನಾವು ಎಲ್ಲರೂ ಭಾಗವಹಿಸುವಂಥದ್ದೇ ಒಂದು ಸೌಭಾಗ್ಯ. ಆ ಕ್ರೀಡೆಗಳಲ್ಲಿ ಸೋಲು ಗೆಲುವಿಗಿಂತ ಭಾಗವಹಿಸುವುದೇ ಮುಖ್ಯ ಅಂತಕ್ಕಂಥ ರೀತಿಯಲ್ಲಿ ಕ್ರೀಡಾ ಮನೋಭಾವದಿಂದ ಪ್ರೀತಿ ಮತ್ತು ಸಹಕಾರ, ಸಹಬಾಳ್ವೆ, ಸೌಹಾರ್ದತೆ ಮತ್ತು ಶಿಸ್ತು ನಮ್ಮ ಜೀವನದಲ್ಲಿ ಬಂದರೆ ಅದೆಲ್ಲವೂ ಕೂಡ ಕ್ರೀಡೆ ಮೂಲಕ ಬರುತ್ತೆ. ಹಾಗಾಗಿ ಆ ಕ್ರೀಡಾಕೂಟಕ್ಕೆ ಬಂದಿರುವಂಥ ಎಲ್ಲ ಕ್ರೀಡಾಪಟುಗಳಿಗೆ, ಎಲ್ಲ ಕಾಲೇಜಿನ ಕ್ರೀಡಾಭಿಮಾನಿಗಳಿಗೆ ಅತ್ಯಂತ ಶುಭ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ತಾಲೂಕಿನ ಎಲ್ಲ ಕ್ರೀಡಾಕೂಟಗಳು ಯಶಸ್ವಿಯಾಗಿ ನಡೆದು ನಮ್ಮ ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತರುವಂಥ ಕೆಲಸ ನಮ್ಮಿಂದ ಆಗಲಿ. ಆ ಕೆಲಸಕ್ಕೆ ನಾವೆಲ್ಲರೂ ಕೂಡ ಎಲ್ಲ ಕಾಲೇಜಿನ ಪ್ರಾಚಾರ್ಯರು ಮತ್ತು ವೃತ್ತಿ ಬಾಂಧವರು, ನೌಕರರು ಎಲ್ಲರೂ ಕೂಡ ಅದಕ್ಕೆ ನಾವು ಜೊತೆಗಿರ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದ್ದಕ್ಕೆ ಬಹಳ ಸಂತೋಷವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್. ಉಪನ್ಯಾಸಕರು ಸುಮಾರು ವರ್ಷಗಳ ಕಾಲ ಇಂಗ್ಲಿಷ್ ಭಾಷೆಯನ್ನ ಬೋಧನೆಯನ್ನ ಮಾಡಿಕೊಳ್ತಾ ಬಂದಿದ್ದಾರೆ. ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮಕ್ಕೆ ಮತ್ತು ಈ ತಾಲೂಕಾ ಮಟ್ಟದ ಕ್ರೀಡಾಕೂಟದ ಉದ್ಘಾಟನೆಗೆ ಎಲ್ಲ ಸಹಕಾರ ಮತ್ತು ಪ್ರೋತ್ಸಾಹ ನೆರವನ್ನ ಪ್ರತ್ಯಕ್ಷವಾಗಿ ಪರೋಕ್ಷ ಇವರಿಗೆ ಈ ಕಾಲೇಜಿನ ಪರವಾಗಿ ಕಾಲೇಜಿನಲ್ಲಿ ತುಂಬ ಹೃದಯದ ಕ್ರೀಡಾಕೂಟ 2025-26 ಕಾರ್ಯಕ್ರಮಕ್ಕೆ ಆಗಮಿಸಿದ ಕಾರ್ಯಕ್ರಮದಲ್ಲಿ ಸಹಕರಿಸಬೇಕಾಗಿ ವಿದ್ಯಾರ್ಥಿಗಳು ದಯವಿಟ್ಟು ಚಪ್ಪಾಳೆಯೊಂದಿಗೆ ಸಹಕರಿಸಬೇಕು. ಈ ಕ್ರೀಡಾಕೂಟ ನಡೀಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ 90% ಕಾರಣವಾಗಿದ್ದಾರೆ ನಮ್ಮ ಸರ್. ದಯವಿಟ್ಟು ಸಹಕರಿಸಬೇಕು. ಕಾಲೇಜುಗಳ ಕ್ರೀಡಾಕೂಟ 2025-26 ಕಾರ್ಯಕ್ರಮಕ್ಕೆ ಆಗಮಿಸಿದ ತಾಲೂಕಿನ ಎಲ್ಲಾ ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ಶಾಲಾ ಶಿಕ್ಷಣ ಇಲಾಖೆ ಸಿಬ್ಬಂದಿ ವರ್ಗದವರಿಗೂ, ಅಧ್ಯಕ್ಷರಿಗೂ, ಅತಿಥಿಗಳಿಗೂ, ದೈಹಿಕ ಶಿಕ್ಷಕರಿಗೂ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರಿಗೂ, ಮಾಧ್ಯಮ ಮಿತ್ರರಿಗೂ, ವಿದ್ಯಾರ್ಥಿಗಳಿಗೂ ಮತ್ತು ಸಮಸ್ತ ಕ್ರೀಡಾಭಿಮಾನಿಗಳಿಗೂ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಕಾರಣರಾದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕಾರಣಕರ್ತರಾಗಿರುತ್ತೀರಾ ಈ ಒಂದು ಕಾರ್ಯಕ್ರಮಕ್ಕೆ. ಅಂತಿಮವಾಗಿ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ, ಕ್ರೀಡೆಯಲ್ಲಿ ಗೆಲ್ಲುವುದು ಮುಖ್ಯವಲ್ಲ. ನಿಮ್ಮೆಲ್ಲರ ಸಹಕಾರಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಮಾಡಿಕೊಂಡು ಕೆಲಸಕ್ಕೆ ಅನುವಾಗೋಣ. ಉದ್ಘಾಟನಾ ಪಂದ್ಯ ನಮಗೂ ಬರ್ರಿ ಸರ್, ನಾವು ಯಾವುದ್ರಲ್ಲಿ ಕಾಣಿಸ್ಕೊಂಡಿಲ್ಲ. ಅಲ್ಲಿ ಹೊಂಟಿ ಹೇಳ್ತಡ್ರಿ. ನೀವು 6 ಜನ ನಿಂತ್ಕೊಳ್ರಪ್ಪ. ಈ ಕಡೆ ಬರ್ರಿ, ಹಾಗೆ ನಿಂತ್ಕೊಳ್ರಿ. ಒಂದು 6 ಜನ ನಿಂತ್ಕೊಳ್ರ. ಎಕ್ಸ್ಟ್ರಾ ಮೆಂಬರ್ಸ್ ಅವರು ಸರ್ವಿಸ್ ಮಾಡ್ತಾರೆ. ಎಲ್ಲ ಕ್ರೀಡಾಭಿಮಾನಿಗಳ ಮಟ್ಟದಲ್ಲೂ ಈ ದಿವಸ ಸಂಸ್ಥೆ ಅಧ್ಯಕ್ಷರು ಅಬ್ದುಲ್ ರಫೀಕ್ ಅವರು ಉದ್ಘಾಟನೆಯನ್ನು ಸಲ್ಲಿಸಿಕೊಂಡು ಮಾಡ್ತಾ ಇದ್ದಾರೆ. ಧನ್ಯವಾದ ಸರ್. ಪ್ರಾರಂಭ ಆಯ್ತು ಉದ್ಘಾಟನೆ. ಭವ್ಯ ಅಟ್ ಮ್ಯಾಗ ಬಿಡ್ಬೇಡ. ವೇದಿಕೆಯ ಬಲಭಾಗದಲ್ಲಿ ಶಿಕ್ಷಕರು